ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ಅಕ್ಷಯ ತೃತೀಯದ ವಿಶೇಷ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ವೀಕ್ಷಕರ ಪರವಾಗಿ ತಮಗೆ ಅಕ್ಷಯ ತೃತೀಯದ ಶುಭಾಶಯಗಳು ಗುರುಗಳೇ. ಧನ್ಯವಾದಗಳು. ನಿಮಗೂ ಕೂಡ ತಾಯಿ ಧನ್ಯವಾದಗಳು ಗುರುಗಳೇ. ನಮಗಂತೂ ಅಕ್ಷಯ ತೃತೀಯದ ಆಚರಣೆ ಹೇಗಿರಬೇಕು ಎಲ್ಲವನ್ನು ಕೂಡ ಕಳೆದ ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಈ ದಿನ ವಿಶೇಷವಾಗಿರುವಂಥ ದಿನ ಬಂದಾಗಿದೆ. ಸೊ ಈ ದಿನ ವಿಡಿಯೋ ನೋಡ್ತಾ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಅಕ್ಷಯ ಫಲವನ್ನು ಯಾವ ಜೀವಂಜ ಕಾಲವೂ ಕೂಡ ಯಥೇಚ್ಛವಾಗಿ ಈ ಅಕ್ಷಯ ತೃತೀಯ, ಅಕ್ಷಯ ಅಂದ್ರೇ ಕ್ಷಯವಾಗದ್ದು. ಅಕ್ಷಯ ಅಂದರೆ ಅತ್ಯಂತ ಎತ್ತರಕ್ಕೆ ಬೆಳೆಯುವಂಥದ್ದು. ಅಲ್ಲಿ ಯಾವುದೇ ಕಾರಣಕ್ಕೂ ನಿಂತುಕೊಳ್ಳುವ ಅವಕಾಶವೇ ಇಲ್ಲ. ಅದೇನಿದ್ರೂ ಬೆಳೆಯುವುದು. ಆರೋಗ್ಯ, ಆಯಸ್ಸು, ಐಶ್ವರ್ಯ ನಿಮ್ಮ ತಲೆಮಾರುಗಳು ಬೆಳೀತಾ ಬರಲಿ. ನಿಮಗೆಲ್ಲರಿಗೂ ಕೂಡ ಈ ಒಂದು ಅಕ್ಷಯ ತೃತೀಯದ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಸಂಚಿಕೆ ಬಹುಶಃ ಈಗಾಗಲೇ ನಾನು ತಿಳಿಸಿದ್ದೇನೆ. ಆದರೆ ಇವತ್ತೊಂದು ಮಹತ್ತರವಾಗಿರೋ ಒಂದು ಗುಟ್ಟನ್ನು, ಒಂದು ರಹಸ್ಯವನ್ನು ನಿಮಗೆ ತಿಳಿಸೋದಾದರೆ, ಪ್ರೀತಿಯ ಬಂಧುಗಳೇ, ನಾನು ಮೊದಲೇ ಹರ್ಷಪ ಹೇಳಿದ್ದೇನೆ. ಆ ಒಂದು ಬಿಳಿ ಸಾಸಿವೆಯನ್ನು ಈ ಮೊದಲು ನೀವು ತೆಗೆದುಕೊಂಡಿದ್ದರೆ ಒಂದು ಸಾಂಬ್ರಾಣಿಯನ್ನು ವ್ಯವಸ್ಥೆ ಮಾಡಿಕೊಳ್ಳಿ. ಹೇಗೋ ನಿಮ್ಮ ಹತ್ರ ಸಾಂಬ್ರಾಣಿ ಅಂತ ಕೇಳಿದರೆ ಕೊಡ್ತಾರೆ, ಅದನ್ನು ಕೆಂಡದ ಮೇಲೆ ಮಾಡ್ಕೊಳ್ತೀರೋ ಅಥವಾ ಹೇಗೆ ಮಾಡ್ಕೊಳ್ತೀರೋ, ಕೆಂಡ ಅಂತೂ ವ್ಯವಸ್ಥೆ ಮಾಡಿಕೊಂಡು ಸಾಂಬ್ರಾಣಿ ಇರಬೇಕು. ಆ ಸಾಂಬ್ರಾಣಿಯ ಮೇಲೆ ಈ ಬಿಳಿ ಸಾಸಿವೆ ಹಾಕಬೇಕು. ಅದು ಚಟ ಅಂತ ಸೌಂಡ್ ಬರುತ್ತೆ, ಒಂದು 10 ಸೆಕೆಂಡು. ಅದಾದ ನಂತರ ಧೂಪ ಎಲ್ಲ ಮನೆಯೆಲ್ಲ ತೋರಿಸ್ಬೇಕು. ನೀವು ಮನೆಯೆಲ್ಲ ಶುದ್ಧಿ ಆಗಬೇಕು. ಎಲ್ಲಿರ್ತಕ್ಕಂತಹ ಕ್ರಿಮಿ ಕೀಟ ರೋಗಾಣು ಎಲ್ಲವೂ ಕೂಡ ದೂರ ಸರಿಯುವುದು, ಗಾಳಿ ಒಟ್ಟಾರೆ ಶುದ್ಧಿಯಾಗುವುದು. ಇದೊಂದು ವಿಜ್ಞಾನ, ಇದೊಂದು ಅದ್ಭುತವಾಗಿರ್ತಕ್ಕಂತಹ ವಿಜ್ಞಾನ. ಪ್ರೀತಿಯ ಬಂಧುಗಳೇ, ಈ ಸೋಡಿಯಂ ಕ್ಲೋರೈಡ್ ಅಂದರೆ ಈ ಸೋಡಿಯಂ ಕ್ಲೋರೈಡ್ ಹೊರಟು ಹೋಗಿ ಆ ಸೋಡಿಯಂ ಪೆರಾಕ್ಸೈಡ್ ಆಗಿ ಮಾರ್ಪಟ್ಟು ಅದು ಕ್ಲೋರಿನ್ ಆಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ಗಾಳಿಯನ್ನು ಶುದ್ಧಿ ಮಾಡುವ ಶಕ್ತಿ ಇರುತ್ತೆ. ಪ್ರೀತಿಯ ಬಂಧುಗಳು, ಮೊದಲೇ ಇವತ್ತು ಪ್ರತಿಯೊಂದಕ್ಕೂ ಕೂಡ ಅಂದರೆ ಈ ದಿನ ಈ ಪಂಚಭೂತಗಳಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ. ಅಪ್ಪಿತಪ್ಪಿ ನಿಮ್ಮ ಮನೇಲಿ ಎಲ್ಲಾದರೂ ಒಂದು ಕ್ರಿಮಿಕೀಟ ಅವಿತುಕೊಂಡಿದ್ದರೆ ಗಾಳಿಯನ್ನು ಶುದ್ಧಿ ಮಾಡ್ತಕ್ಕಂತಹದ್ದು ಹೇಗೋ ಹಾಗೆ ಹೆಲ್ತನ್ನು ಕೂಡ ಶುದ್ಧಿ ಮಾಡ್ಕೊಳ್ತೀರಿ. ವೆಲ್ತನ್ನು ಅಂದರೆ ನಮಗೆ ಆರ್ಥಿಕಾಭಿವೃದ್ಧಿಯನ್ನು ಮತ್ತಷ್ಟು ಶುದ್ಧಿ ಮಾಡಿಕೊಳ್ಳಲಿಕ್ಕೆ ಇದೊಂದು ಲಿಫ್ಟ್ ಆಗಿರುತ್ತೆ ನಿಮಗೆ. ಯಾವುದು ಈ ಸಾಂಬ್ರಾಣಿ ಹಾಕಿದ್ರಲ್ಲ, ಇದು ನಿಮಗೆ ತುಂಬ ಬೇಗ ನಿಮಗೆ ಸಂಬಂಧಪಟ್ಟ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ಯಾವ ಕೋಣೆಗೆ ನೀವು ಲಿಫ್ಟ್ ಹೊತ್ತಿದ್ರೆ ಎಷ್ಟನೇ ನಂಬರ್ಗೆ ಹೋಗಬೇಕು ಹಾಗೆ ಹೋಗಬೇಕು ಅಂತಂದರೆ, ಇವತ್ತು ನಿಮ್ಮದು ಎಷ್ಟನೇ ನಂಬರ್ ಗೊತ್ತಾ? ಅದೃಷ್ಟದ ನಂಬರ್ ಅಂತಂದರೆ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಕರುಣಿಸುವ ಕರುಣಾಮಯಿ ಸಂಖ್ಯೆ ಅಂತಂದರೆ 80 80 80 80 80 80 80 ಈ ರೀತಿ 3 ನೀವು ಈ ತೃತೀಯದಂದು 3 ಸಲ ಬರೆಯುವುದು. ಎಲ್ಲೆಲ್ಲಿ ಬರೀಬೇಕು? ನಿಮಗೆ ಬಹಳ ಮುಖ್ಯವಾಗಿರುವಂಥದ್ದು ಒಂದು ಆಭರಣ, ಯಾವುದೋ ಒಂದು ಆಭರಣ, ಅದು ಅಂದರೆ ಜೋಪಾನ ಮಾಡಿಡ್ತೀರಿ ಆ ಆಭರಣನ. ಎಲ್ಲಾದರೂ ತುಂಬ ಸ್ಪೆಷಲ್ ಅಕೇಶನ್ಸ್, ಹಬ್ಬ ಹರಿದಿನಗಳು, ಮದುವೆ ಮುಂಜಿ ಈ ತರಹದ ಕಾರ್ಯಕ್ರಮಗಳಿಗೆ ಆ ಆಭರಣವನ್ನು ಧರಿಸ್ತೀನಿ ಅಂತಂದರೆ ಆ ಆಭರಣದ ಹಿಂಬದಿ ಇದನ್ನು ಬರೆಯಬೇಕು. ಪ್ರೀತಿಯ ಬಂಧುಗಳೇ, ಹೇಗೆ ಬರಿತೀರಿ ಅಂತಂದರೆ ಅರಿಶಿಣವನ್ನು ಗಂಧವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹಾಲು ಅದಕ್ಕೆ ಹಾಕಿ ಸ್ವಲ್ಪ ಚಿಕ್ಕದಾಗಿ ಪೇಸ್ಟ್ ಮಾಡಿಕೊಂಡು ಹೇಗೆ ಬರೆಯಬೇಕು? ಬಂಗಾರದ ಕಡ್ಡಿಯಿಂದಲೇ ಬರೀ ಅಂತ ಹೇಳುತ್ತಾನೆ. ಬಂಗಾರದ ಕಡ್ಡಿ ಇಲ್ಲ ಅಂತಂದರೆ ನೀವೇನು ಮಾಡಬೇಕು? ತುಳಸಿ ಕಡ್ಡಿ, ಅದಕ್ಕಿಂತ ಪ್ರಶಸ್ತವಾದ ಒಂದು ದಾಳಿಂಬೆ ಕಡ್ಡಿ, ಈ ಕಡ್ಡಿಯಿಂದ ಬರೆಯಬಹುದು. 80 80 ಅನ್ನೋದು ಅದು ರಹಸ್ಯವಾಗಿ ನೀವೊಬ್ಬರೇ ಬರೆದಿರಬೇಕು, ಯಾರ ಸಪೋರ್ಟ್ ತಗೋಬಾರ್ದು. ಬಂಗಾರದ ಮೇಲೆ ಬರೆಯುವಾಗ ಇದು ನಿಮಗೆ ಅಕ್ಷಯ ಮಾಡಿಕೊಳ್ಳೋದು. ಅಯ್ಯ, ಇದು ಮತ್ತು ಬೆಳೆಯಬೇಕು. 80 ಸಂಖ್ಯೆಯಷ್ಟು 3 ಸಲ ಬರೆದಿದ್ದೀರಿ, ಹಾಗೆ ಬೆಳೆಯುವ ರಹಸ್ಯವಾಗಿರ್ತಕ್ಕಂಥ ಅಪಾರವಾಗಿರುವ ಸಂಪತ್ತನ್ನು ಕರುಣಿಸ್ತಕ್ಕಂಥದ್ದು ಈ ದಿನ. ನೆಕ್ಸ್ಟ್ ಎರಡನೆಯದು, ಈ ದಿವಸ ನೀವು ಬರೆಯಲೇಬೇಕಾಗಿರತಕ್ಕಂಥದ್ದು, ನಾನು ಮೊದಲೇ ಈ ಮಡಕೆ ಹೇಳಿದ್ದೆ ನಿಮಗೆ. ಆ ಮಡಕೆ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಈ 3 ಚಿಹ್ನೆಗಳು ನೀವು ಬರೆಯಲೇಬೇಕು. ಮಡಕೆ ಇಲ್ಲ ಅಂತಂದರೆ ಗೋಡೆ ಮೇಲೋ ನಿಮ್ಮ ದೇವರ ಮನೆ ಮೇಲೋ ಒಟ್ಟಾರೆ ಬರೆಯಲೇಬೇಕು. ಎಲ್ಲಿ ನೀವು ಓಂ ಶ್ರೀ ಸ್ವಸ್ತಿಕ್ ಚಿಹ್ನೆಗಳು ಬರೀತೀರೋ ಅದರ ಕೆಳಗಡೆ 80 80 80 ಬರೆದಾಯಿತು. ಯಾವುದರಿಂದ? ಅದೇ ಹಾಲು ಗಂಧ ಅರಿಶಿಣದಿಂದ
ಕಲಿಸಿರ್ತೀರಲ್ಲ ಅದರಿಂದಲೇ ಬರೆಯುವಂಥದ್ದು. ನೆಕ್ಸ್ಟ್ ಮೂರನೆಯದು ವೀಳ್ಯದೆಲೆ ಮೇಲೆ ಬರೆಸೋವಂಥದ್ದು. ವೀಳ್ಯದೆಲೆ ಮೇಲೆ ಬರೆಸೋದು, ಇಲ್ಲಿ ನಾವು ಬರೀಬೇಕು ಅಂತ ಹೇಳಿದೆ, ಇಲ್ಲಿ ಬರೆಸೋದು ಅಂತ ಹೇಳ್ತಾ ಇದ್ದೀನಿ. ಯಾರ ಕೈಯಿಂದ? ನಿಮ್ಮ ತಾಯಿಯ ಕಡೆಯಿಂದ, ಅಥವಾ ಒಟ್ಟಾರೆ ಹೆಣ್ಣು ಮಗಳು ಇವೆರಡೂ ಮಾಡಿದರೆ ಮತ್ತೊಬ್ಬ ಹೆಣ್ಣು ಮಗಳ ಕೈಯಿಂದ ಇದನ್ನು ಬರೆಸುವಂಥದ್ದು. ವೀಳ್ಯದೆಲೆ ಮೇಲೆ ಬರೆಸಬೇಕು. ಆ ವೀಳ್ಯದೆಲೆಯನ್ನು ನೀವು ದೇವರ ಮುಂದೆ ಇಟ್ಕೊಂಡು ಕುಂಕುಮಾರ್ಚನೆ ಮಾಡ್ತೀರಿ. ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ, ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ. ಪದ್ಮಾವತಿ ಅಷ್ಟೋತ್ತರವನ್ನು ಹೇಳುವಂಥದ್ದು. ನಮಗೆ ಗೊತ್ತಿಲ್ಲ, ಬರಲ್ಲ ಗುರುಗಳೇ, ನಮಗೆ ಲಕ್ಷ್ಮೀದು ಬರುತ್ತೆ, ಆನಂದವಾಗಿ ಲಕ್ಷ್ಮೀದೇ ಆಗಲಿ. ನಮಗೆ ಲಕ್ಷ್ಮೀದು ಬರಲ್ಲ, ದುರ್ಗಿದು ಬರುತ್ತೆ, ದುರ್ಗಿದು ಆಗಲಿ. 3 ಹೇಳ್ತೀನಿ ಆನಂದವಾಗಿ. ಆ ಒಂದು 80 ಸಂಖ್ಯೆಗಳನ್ನು 80 ಬರೆದಿರುವ ವೀಳ್ಯದೆಲೆಯ ಮೇಲೆ ಕುಂಕುಮಾರ್ಚನೆಯನ್ನು ಮಾಡ್ತೀರಿ ಪ್ರೀತಿಯ ಬಂಧುಗಳೇ. ಇನ್ನು ಆ ಮಡಕೆ ಮೇಲೆ ಬರೆಯೋದು ನಿಮಗೆಲ್ಲ ತಿಳಿಸಿದ್ದೇನೆ, ಆ ವಿಧಿಗಳನ್ನು ಬಳಸ್ತೀರಿ. ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆ 3 ಸಂಖ್ಯೆಗಳು 3 ಜಾಗದಲ್ಲಿ ಬರೆಯುವಂಥದ್ದು. ಆ ಓಂ ಶ್ರೀ ಸ್ವಸ್ತಿಕ್ ಚಿಹ್ನೆ ಇದೆಯಲ್ಲ ಮಡಕೆ ಮೇಲೆ, ವಿತ್ತು ನೀವು ಮಡಕೆ ಮೇಲೇನೂ ಬರೆಯಬಹುದು, ದೇವರ ಮನೆಯ ಗೋಡೆ ಮೇಲೂ ಕೂಡ ಬರೆಯಬಹುದು, ಅಥವಾ ನಿಮ್ಮ ಮನೆಯ ಮುಖ್ಯ ದ್ವಾರ ಮೇಲೆ ಅಲ್ಲೂ ಕೂಡ ಬರೆಯಬಹುದು. ಯಾವಾಗ ಈ ಓಂ ಶ್ರೀ ಸ್ವಸ್ತಿಕ್ ಅನ್ನೋದಿರುತ್ತೋ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ಅನ್ನೋ ಮಂತ್ರದಿಂದ ಹಿಡಿದು ಆ ಸ್ವಸ್ತಿಕದಲ್ಲಿ ಇಂದ್ರ ಇರುತ್ತಾನೆ, ಗರುಡ ದೇವ ಇರುತ್ತಾನೆ, ಅದಕ್ಕೆ ಸಂಬಂಧಪಟ್ಟ ಆ ಅಸೋಸಿಯೇಟ್ ದೇವತೆಗಳು ಅದರಲ್ಲಿ ಅಡಕವಾಗಿರ್ತಾರಂತೆ. ಅಂತಹ ದೇವತೆಗಳ ಕೃಪೆ ನಿಮಗಿರುತ್ತೆ. ದಾರಿದ್ರ್ಯ ಎಂದೂ ಕೂಡ ಈ ಕಡೆ ನುಸುಳೋದಿಲ್ಲ, ನುಸುಳಲಿಕ್ಕೆ ಸಾಧ್ಯವೇ ಇಲ್ಲ. ನುಸುಳಬಾರದು, ದಾರಿದ್ರ್ಯ ನುಸುಳಬಾರದು ಯಾವ ಮನೆಗೂ ಅಂತಂದರೆ ಈ ಓಂ ಶ್ರೀ ಸ್ವಸ್ತಿಕ್ ಚಿಹ್ನೆಗಳನ್ನು ಬರೆದಿಡಬೇಕು ಪ್ರೀತಿಯ ಬಂಧುಗಳೇ. ಈ ಮಾಹಿತಿ ನಾನು ಕೂಡ ಉದ್ದೇಶ ಆಕಸ್ಮಿಕ ತುಂಬ ದುಃಖದಲ್ಲೋ, ತುಂಬ ನೋವಲ್ಲೋ, ತುಂಬ ದಾರಿದ್ರ್ಯದಲ್ಲೋ, ತುಂಬ ಬಾಧೆ ಪಡ್ತಾ ಏನೂ ನಮಗೆ ಆಗಿ ಬರ್ತಾ ಇಲ್ಲ ಅಂಥವರು ಇದನ್ನು ಮಾಡಿಕೊಂಡ್ರೆ ಹಬ್ಬ, ಒಂದು ಕೊಡ ಹಾಲು ಕುಡಿದಾಗೆ, ಒಂದು ಕೊಡ ನೀರು ಕುಡಿದಾಗೆ ತೃಪ್ತಿ ಆಯಿತು ಅನ್ನೋಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತೀರಿ. ಈ 3 ಈ ವೀಳ್ಯದೆಲೆ ಏನು ಮಾಡಬೇಕು ಗುರುಗಳಂತ ನೀವು ಮತ್ತೆ ಕೇಳಬಾರ್ದು. ಯಾಕೆ ಕೇಳಬಂದರೆ ನೀವಲ್ಲಿ ಕುಂಕುಮಾರ್ಚನೆ ಮಾಡಿರೋದು, ಆ ಮಾಡಿದ ಕುಂಕುಮವನ್ನು ಎಲ್ಲರ ಮನೆಯಲ್ಲಿ ಇರೋ ಸದಸ್ಯರು ಕೂಡ ಧರಿಸ್ತೀರಿ. ನಂತರ ಈ ವೀಳ್ಯದೆಲೆಯನ್ನು ನಿಮ್ಮ ತಿಜೋರಿಯಲ್ಲೋ ಸ್ವಲ್ಪ ಕುಂಕುಮವನ್ನು ಎಲ್ಲ ಡಬ್ಬಗಳಿಗೆ ಹಾಕಿಟ್ಕೊಳ್ಳಿ. ಇದನ್ನು ಈ ದಿವಸ ಮಾಡಿರೋದು. ಆ ಕುಂಕುಮಾರ್ಚನೆ ಮಾಡುವಾಗ ನಮ್ಮ ಸಂಕಲ್ಪ ಇರಬೇಕು. ಸಂಕಲ್ಪ ಸಹಿತವಾಗಿ ಮಾಡುವಂಥ ಯಾವುದೇ ಪೂಜೆಯು ನಿಮಗೆ ಕೊರಿಯರಿದ್ದಾಗೆ, ಶೀಘ್ರವಾಗಿ ಮೇಲ್ ಮಾಡಿದಾಗೆ ಫಲ ಕೊಟ್ಟೇ ಕೊಡುತ್ತೆ, ಅದ್ಭುತವಾಗಿ ಕೊಡುತ್ತೆ. ಇನ್ನು ಮಂತ್ರ ಪುರಸ್ಸರವಾಗಿ ನೀವೇನಾದರೂ ದಾನ ಮಾಡ್ತೀರಿ ಅಂತಂದರೆ ಯಾರೋ ಒಬ್ಬರು ಪುರೋಹಿತನ ಕರೆಸಿಬಿಟ್ಟು ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋ ಅನಂತ ಪುಣ್ಯ ಫಲದಂ ಅದಶಾಂತಿ ಪ್ರಯಚ್ಛಮೇ. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆ ಯಾವುದು ಮಂತ್ರ ಬರುತ್ತೋ ಆ ಮಂತ್ರ ಎಲ್ಲವನ್ನು ಕೂಡ ಹೇಳ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಮಂತ್ರ ಎಲ್ಲ ಹೇಳಿದ ಮೇಲೆ ಯಾವುದಾದ್ರೂ ಆಗಿರಬಹುದು. ಈಗ ತಚ್ಚೆ ಯೋರಾರುಣಿ ಮಹೇ ಗಾತೆ ಯಜ್ಞಯ ಗಾತೆ ಯಜ್ಞಪತಯೇ ದೈವಿ ಸ್ವಸ್ತಿರಸ್ತನಃ ಸ್ವಸ್ತಿರ್ಮಾನಶೇಭ್ಯ ಊರ್ಧ್ವಂಜಿಗಾತು ಬೇಷಜಂ ಶನ್ ಅಚುತಿಪದೇ ಶಂಚತುಷ್ಪದೇ. ಓಂ ಶಾಂತಿ 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 ಅಂತ ಏನು ಹೇಳುತ್ತೀವೋ ಅಂತಹ ಫಲಗಳನ್ನೇ ನಿಮಗೆ ಕೊಡುತ್ತಾ ಬರುತ್ತೆ ಅದು ಪ್ರೀತಿಯ ಬಂಧುಗಳೇ. ಗುರುಗಳ ಒಂದು ಅನುಮಾನ ಬಹಳ ದಿವಸಗಳಿಂದ, ಯಾಕಂದ್ರೆ ತುಂಬಾ ಮಂತ್ರಗಳು ಹೇಳ್ತಿರ್ತೀರಾ, ಈ ಕೊನೆಯಲ್ಲಿ ಶಾಂತಿ 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 ಅಂತ ಬರುತ್ತಲ್ಲ, ಅದು ಅಷ್ಟು ಬಾರಿ ಕೂಡ ಹೇಳಲೇಬೇಕಾ? ಒಂದ್ಸರಿ ಹೇಳಿದ್ರೆ ಆಗೋದಿಲ್ವಾ? ಅದೇನಾದ್ರೂ ಇದೆಯಾ ಗುರುಗಳ? ಅದಕ್ಕೂ ಏನಾದರೂ ಒಳಾಗ್ತಾ ಇದೆಯಾ? ಅಷ್ಟು ಬಾರಿ ಬರಲೇಬೇಕಾ? ಯಾಕಂದ್ರೆ ನಾನು ಮಂತ್ರ ಹೇಳುವಾಗೆಲ್ಲ ಅನ್ಕೊಳ್ತಾ ಇರ್ತೀನಿ ಈ ಪ್ರಶ್ನೆ ಮಾಡ್ಬೇಕು ನಿಮ್ಮನ್ನ ಅಂತ, ಅದಕ್ಕೆ ಇವಾಗ ಕೇಳಿದೆ ಗುರುಗಳ. ಅಂದರೆ ಈ ಎಲ್ಲಾದರೂ ಎಂಡ್ ಮಾಡುವಾಗ ಸಾಮಾನ್ಯವಾಗಿ ಈ ಶಬ್ದ ಬರುತ್ತೆ, ಓಂ ಶಾಂತಿ 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 ಅಂತ. ಇದರ ಅರ್ಥ ಏನು ಅಂತಂದರೆ 3 ಸಲ ಯಾಕೆ ಹೇಳೋದು ಅನ್ನೋದು ನಿಮ್ಮ ಇದು ಪ್ರಶ್ನೆನ. ಹೌದು ಗುರುಗಳೇ. 3 ಸಲ ಯಾಕೆ ಹೇಳ್ತೀವಿ, 4 ಯಾಕೆ ಹೇಳಲ್ಲ, ಯಾಕೆ ಹೇಳಲ್ಲ ಅನ್ನೋದಾದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಾನು ಇದೇ ಎಪಿಸೋಡಲ್ಲಿ ಬಹುಶಃ ನಿಮಗೆ ಹೇಳಿದ್ದೀನಿ 3 ತಾಪತ್ರಯಗಳಿರ್ತವೆ ಅಂತ. 3 ತಾಪತ್ರಯಗಳು, ಆ ತ್ರಯ ಅನ್ನೋದು ಏನಿದೆಯೋ, ತ್ರಯ ಅಂತಂದರೆ 3, ಆ ತ್ರ ಅಂತ ಏನಿದೆಯೋ ಅವುಗಳು ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅನ್ನೋದು ಏನು ಇದಾವೋ ಈ 3 ಕೂಡ ಪ್ರಧಾನವಾಗಿರ್ತಕ್ಕಂತಹ ಈ ತಾಪತ್ರಯ ಇವುಗಳನ್ನು ಹೇಳಿದರೆ ಬಹುಶಃ ತಾಪ ಅಂದರೆ ಶಾಖ, ಈ ಶಾಖವನ್ನು ತಂಪು ಮಾಡುವಂಥದ್ದು. ಅಂದರೆ ಆ ತಂಪಿಗೆ, ಆ ತಂಪಿನ ಸ್ಥಿತಿಗೆ ತೆಗೆದುಕೊಂಡು ಬರತಕ್ಕಂತಹ ಆ 3 ಶಕ್ತಿಗಳೇ ಶಾಂತಿ ಶಾಂತಿ ಶಾಂತಿ. ಅಂದರೆ ಶಾಂತಿ ಅಂತಂದರೆ ತಲ್ಲಣ ಆಯಿತು ಅಂತ,
ಶಾಂತಿ ಅಂತಂದರೆ ತುಂಬ ಕೂಲ್ ಆಯಿತು ಅಂತ, ಶಾಂತಿ ಅಂತಂದರೆ ಸಮಾಧಾನ ಆಯಿತು ಅಂತ, ಶಾಂತಿ ಅಂತಂದರೆ ಸಾವಧಾನ ಚಿತ್ತಕ್ಕೆ ಬಂತು ಅಂತ, ತುಂಬ ಉಗ್ರವಾಗಿರುವಂಥದ್ದು, ತುಂಬ ಘೋರವಾಗಿರುವಂಥದ್ದು, ತುಂಬ ನೋವಾಗಿರ್ತಕ್ಕಂಥದ್ದಕ್ಕೆ ನಿವಾರಿಗೆ ತಕ್ಷಣ ಹೊಟ್ಟೆ ನೋವಿಂದ ಬಳಲ್ತಾ ಇರ್ತಾರೆ. ಎಷ್ಟು ಅಂತಂದರೆ ಹತ್ಕೊಳ್ತಿರ್ತಾರೆ, ಅಳು ಮಾಡ್ತಿರ್ತಾರೆ ಅವರು. ಅವರಿಗೆ ಆ ಪೇನ್ ಕಿಲ್ಲರ್ ಒಂದು ಇಂಜೆಕ್ಷನ್ ಕೊಟ್ಟಷ್ಟು ಚೆನ್ನಾಗಿ ಶಾಂತಿ ಆಗಿಬಿಡ್ತಾನೆ. ಅಬ್ಬಾ, ಪೇನ್ ಕಡಿಮೆ ಆಗೋ ಆರಾಮಾಯ್ತು, ನನಗೆ ಕೂಲ್ ಆಯಿತು. ಅದೇ ಆ ಶಾಂತಿ. ಆ ಮನೆಯಲ್ಲಿ ತುಂಬ ದಾರಿದ್ರ್ಯ ತಾಂಡವಾಡ್ತಾ ಇದ್ದಾರೆ, ಆ ಮನೇಲಿ ತುಂಬ ದುಃಖ ತಾಂಡವಾಡ್ತಾ ಇದ್ದಾರೆ, ಆ ಮನೇಲಿ ತುಂಬ ದೊಡ್ಡ ಮಟ್ಟದ ನೋವು, ಆಲಾಪನೆಗಳು, ಪ್ರಲಾಪನೆಗಳು, ನೋವು, ಆ ಅಳು ಆಕ್ರಂದನ ಮುಟ್ಟಿದ್ರೆ ಅದು ಶಾಂತಿ. ಸಮಾಧಾನಕ್ಕೆ ಬಾ ಅನ್ನೋದರ ಅರ್ಥ ಈ ಶಾಂತಿ ಆಗಿರುತ್ತೆ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ನೀವೇನು ಮಾಡಬೇಕು, ಈ ರೀತಿಯಾಗಿ ಈ ರಹಸ್ಯವಾಗಿರ್ತಕ್ಕಂಥ ಈ ಸಂಖ್ಯೆಗಳನ್ನು ಬರೆಯುವಂಥದ್ದು. ಇನ್ನು ಪದ್ಮಾವತಿ ಸಮೇತ ಶ್ರೀ ಶ್ರೀನಿವಾಸ ಪರಬ್ರಹ್ಮಣ್ಯ ನಮಃ ಮಂತ್ರವನ್ನು ಹೇಳಿದ್ದೇನೆ, ಅದನ್ನು ಕೂಡ ನೀವು ಆವಾಹನೆ ಮಾಡಿಕೊಳ್ತಾ ಆ ಕುಂಭವನ್ನು ಇಟ್ಕೊಂಡು, ಮತ್ತು 2ನೇ ದಿನಕ್ಕೆ ಸಾಧ್ಯವಾದರೆ ಆ ನೀವು ಮಡಿಕೆಯಲ್ಲಿ ಏನು ವ್ಯವಸ್ಥೆ ಮಾಡಿದಿರಿ ದೇವರ ಮನೆ ಮುಂದುಗಡೆ, ಅಲ್ಲೇ ಆ ರಾತ್ರಿ ಮಲಗುವಂಥದ್ದು ಹೆಣ್ಣು ಮಕ್ಕಳೇನಾದರೂ ಬಹುಶಃ ಹಾಗೆ ಮಲಗಿದ್ರೆ ನೀವು ತವರು ಮನೆ ಜೊತೆಗೆ ಗಂಡನ ಮನೆ ಎರಡೂ ಕಡೆಯ ದೋಷಗಳು, ತ್ರಿದೋಷಗಳು ನಿವಾರಣೆ ಆಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ. ಇನ್ನೂ ಒಂದು ಪದ ಇಲ್ಲಿ ಎಚ್ಚರಿಸಿ ಹೇಳ್ತಾನೆ. ಏನು ಹೇಳ್ತಾನಂತಂದರೆ, ನೀವೀಗ ಶರನ್ನವರಾತ್ರಿ ಮಾಡ್ತೀರಲ್ಲ, ನವರಾತ್ರಿ ಸಂದರ್ಭದಲ್ಲಿ ಈ ಅಷ್ಟಮಿ, ನವಮಿ, ದಶಮಿ ಈ 3 ದಿನಗಳಲ್ಲಿ ದೇವಿಯನ್ನು ಪೂಜಿಸಿದರೆ ಎಷ್ಟು ಪುಣ್ಯವನ್ನು ಪಡ್ಕೊಳ್ತೀರೋ ಅಷ್ಟೇ ಪುಣ್ಯವನ್ನು ಪಡ್ಕೊಳ್ತೀರಂತೆ ಈ ತೃತೀಯದಂದು ಮಾಡಿದರೆ. ಈ ಅಕ್ಷಯ ತೃತೀಯದಂದು ಪದ್ಮಾವತ ಸಮೇತ ಶ್ರೀನಿವಾಸರನ್ನು ನೀವೇನಾದರೂ ಆರಾಧನೆ ಮಾಡ್ತೀನಿ ಅಂತಂದರೆ ಅಂತಹ ಆ ನವರಾತ್ರಿಯಂದು ಆರಾಧನೆ ಮಾಡುವ ಪುಣ್ಯವನ್ನು ಈ ಒಂದು ದಿನದಲ್ಲಿ ಪಡ್ಕೊಳ್ತೀವಿ. ಅಂಥ ಅದ್ಭುತವಾಗಿರ್ತಕ್ಕಂಥ ಯಶಸ್ವಿನೋ ತೇಜಸ್ವಿನೋ ವರ್ಚಸ್ವಿನೋ ವ್ಯಾಮಹ ವಿಶೇಷವಾಗಿರುವ ಫಲವನ್ನು ನೀವು ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ. ಅಕ್ಷಯ ತೃತೀಯ ದಿನ, ಈ ದಿನ ನಾವು ಏನು ಮಾಡಬೇಕು ವಿಶೇಷವಾಗಿ, ಜೊತೆಗೆ ಆ ಸಂಖ್ಯೆ, ರಹಸ್ಯವಾಗಿರುವಂಥ ಸಂಖ್ಯೆ 808080, ಇದನ್ನು ನಾವು ಹೇಗೆ ಬಂಗಾರದ ಕಡ್ಡಿನಲ್ಲಿ ಬರಿಬೇಕು, ಸಾಧ್ಯ ಆಗಿಲ್ಲ ಅಂತಂದರೆ ದಾಳಿಂಬೆ ಕಡ್ಡಿ ಅಥವಾ ತುಳಸಿ ಕಡ್ಡಿನ ನಾವು ಬಳಸಬಹುದು. ಜೊತೆಗೆ ಓಮು, ಶ್ರೀ, ಸ್ವಸ್ತಿಕ್ಕು, ಇನ್ನು ಮಡಿಕೆ ಮೇಲೆ ಬರೆಯುವಂಥದ್ದು, ವಿಳೆದೆಲೆ ಮೇಲೆ ಬರೆಯುವಂಥದ್ದು, ಪ್ರತಿಯೊಂದನ್ನು ಕೂಡ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಇನ್ನು ವಿಶೇಷವಾಗಿ ಪದ್ಮಾವತಿ ಶ್ರೀನಿವಾಸನ ಆರಾಧನೆ ಮಂತ್ರವನ್ನು ನಾವು ಹೇಗೆ ಮಾಡಬೇಕು ಈ ದಿನ ಅದ್ಭುತವಾಗಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ಒಟ್ಟಾರೆ ಅಕ್ಷಯ ತೃತೀಯದ ಬಗ್ಗೆ ಇಷ್ಟೆಲ್ಲವೂ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ಮತ್ತೊಮ್ಮೆ ಅಕ್ಷಯ ತೃತೀಯದ ಶುಭಾಶಯಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತು ಅಕ್ಷಯ ತೃತೀಯ ಆಗಿತ್ತು. ಈ ದಿನದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ದಿನ ನೀವು ಮಾಡಲೇಬೇಕಾಗಿರುವಂಥ ಕೆಲಸ, ಸೊ ಗಮನ ಇಟ್ಟು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಅಕ್ಷಯ ತೃತೀಯದ ಶುಭಾಶಯಗಳು. ನಮಸ್ಕಾರ.